ಸಮಾಧಾನಕ್ಕೆ ಮೂಲನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯರೇ, ಇಂದು ನಾವು ಧರ್ಮೋಪದೇಶಕಾಂಡ ಪುಸ್ತಕದ 23ನೇ ಅಧ್ಯಾಯ 17ನೇ ವಚನದಿಂದ 25ನೇ ಅಧ್ಯಾಯದ 19ನೇ ವಚನದವರೆಗೆ ಧ್ಯಾನ ಮಾಡಲಿದ್ದೇವೆ. ಇಸ್ರಾಯೇಲ್ಯರು ಯಾವುದೇ ಹೇಯವಾದ ಅಸಹ್ಯವಾದ ಕಾರ್ಯಗಳನ್ನು ಮಾಡಬಾರದು. ಸಹೋದರ, ಯೋಗಕ್ಷೇಮ ನೋಡಿಕೊಳ್ಳಬೇಕು. ವಿವಾಹ ವಿಚ್ಛೇದನಕ್ಕೆ ಮುಖ್ಯ ಕಾರಣ ಯಾವುದು? ಎತ್ತಿನ ಬಾಯಿ ಕಟ್ಟಬಾರದು ಎಂಬ ವಿಷಯಗಳ ಸತ್ಯಗಳನ್ನು ಅರಿತುಕೊಳ್ಳಲು ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪ್ರೀತಿಯೂ ಕರುಣೆಯುಳ್ಳ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಬನ್ನಿರಿ, ಧರ್ಮೋಪದೇಶಕಾಂಡ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರು ತಿಳಿಸಿದಂಥ ಬಹು ಅಮೂಲ್ಯವಾದ ಸತ್ಯಗಳನ್ನು ನಮ್ಮದಾಗಿ ಮಾಡಿಕೊಂಡು ಮುಂದೆ ಸಾಗುವಾಗ ಇಂದು ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 23ನೇ ಅಧ್ಯಾಯ 17 ಮತ್ತು 18ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಇಸ್ರಾಯೇಲ್ಯರ ಯಾವ ಸ್ತ್ರೀಯೂ ದೇವದಾಸಿಯಾಗಬಾರದು, ಯಾವ ಪುರುಷನೂ ಗುದಮೈಥುನಿಯಾಗಬಾರದು. ಸೂಳೆತನದಿಂದಾಗಲಿ ಗುದಮೈಥುನದಿಂದಾಗಲಿ ಸಂಪಾದಿಸಿದ ಹಣವನ್ನು ಹರಕೆಯಾಗಿ ನಿಮ್ಮ ದೇವರಾದ ಯೆಹೋವನ ಮಂದಿರದೊಳಗೆ ತರಲೇಬಾರದು. ಈ ಎರಡೂ ಆತನಿಗೆ ಅಸಹ್ಯ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತನ್ನ ಜನರೊಳಗೆ ಯಾರೂ ಸುಳ್ಳೆತನ ನಡೆಸಬಾರದೆಂದು ದೇವರು ಹೇಳುತ್ತಾನೆ. ಅನೀತಿಯ ಅನ್ಯಾಯದ ಕಾರ್ಯಗಳಿಂದ ಸಂಪಾದಿಸಲ್ಪಟ್ಟ ಹಣದಲ್ಲಿನ ಯಾವ ಭಾಗವನ್ನೂ ದೇವರಿಗೆ ಕಾಣಿಕೆಯಾಗಿ ಸಮರ್ಪಿಸಕೂಡದು. ಅದಾವುದೂ ಆತನಿಗೆ ಬೇಡವಾಗಿದೆ. ಪ್ರಿಯರೇ, ಎಲ್ಲರಿಗೂ ಮೆಚ್ಚುಗೆಯಾಗದ ಒಂದು ಸಂಗತಿಯನ್ನು ನಾನು ಹೇಳುತ್ತೇನೆ. ಕಾನೂನು ವಿರುದ್ಧವಾದ ಇಲ್ಲವೇ ಅನೈತಿಕವಾದ ಯಾವ ವ್ಯವಹಾರಗಳಿಂದಲೂ ಕ್ರೈಸ್ತ ಸಂಸ್ಥೆಗಳು ಸಹಾಯವನ್ನು ಪಡೆಯಬಾರದು. 2 ಶಾಲೆಗಳು ಮದ್ಯದ ಕಾರ್ಖಾನೆಗಳು ಕೊಟ್ಟ ಕಾಣಿಕೆಯನ್ನು ನಿರಾಕರಿಸಿದರೆಂದು ತಿಳಿದು ನನಗೆ ಸಂತೋಷವಾಯಿತು. ಅನೇಕ ಇಂತಹ ಪ್ರಶ್ನಾರ್ಹ ವ್ಯವಹಾರಗಳವರು ದಾನ ಕೊಡುವುದರ ಮೂಲಕ ತಮ್ಮ ಮರ್ಯಾದೆ ಕಾದುಕೊಳ್ಳಲು ಯತ್ನಿಸುತ್ತಾರೆ. ದಯವಿಟ್ಟು ಆಲೋಚಿಸಿ ನೋಡಿರಿ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 23ನೇ ಅಧ್ಯಾಯ 19 ಮತ್ತು 20ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಹಣವನ್ನಾಗಲಿ ಆಹಾರ ಪದಾರ್ಥಗಳನ್ನಾಗಲಿ ಬೇರೆ ಯಾವುದನ್ನಾಗಲಿ ಪರದೇಶದವನಿಗೆ ಬಡ್ಡಿಗೆ ಕೊಡಬಹುದೇ ಹೊರತು ಸ್ವದೇಶದವನಿಗೆ ಕೊಡಬಾರದು. ಹೀಗೆ ನಡೆದರೆ ನೀವು ಸ್ವದೇಶವಾಗಿ ಹೊಂದುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿಯೂ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಅಭಿವೃದ್ಧಿಪಡಿಸುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತಮ್ಮ ಸಹೋದರರ ಯೋಗ್ಯಕ್ಷೇಮ ನೋಡಿಕೊಳ್ಳಬೇಕೆಂದು ದೇವರು ಇಲ್ಲಿಯೂ ಹೇಳುತ್ತಿದ್ದಾನೆ. ಅವನಿಗೆ ಸಾಲ ಕೊಟ್ಟರೆ ಅದಕ್ಕಾಗಿ ಬಡ್ಡಿ ತೆಗೆದುಕೊಳ್ಳಕೂಡದು ಎಂಬುದಾಗಿ. ಪ್ರಿಯರೇ, ಮುಂದಕ್ಕೆ ನಾವು ನೋಡೋಣ. ಧರ್ಮೋಪದೇಶಕಾಂಡ ಪುಸ್ತಕ 23ನೇ ಅಧ್ಯಾಯ 21 ಮತ್ತು 22ನೇ ವಚನಗಳನ್ನು. ಅಲ್ಲಿ ಹೀಗೆ ನೋಡುತ್ತೇವೆ: ನಿಮ್ಮ ದೇವರಾದ ಯೆಹೋವನಿಗೆ ಹರಕೆ ಮಾಡಿದ ಮೇಲೆ ಅದನ್ನು ತಡಮಾಡದೆ ತೀರಿಸಬೇಕು. ಆತನು ತಪ್ಪದೆ ಅದನ್ನು ವಿಚಾರಿಸುವನು, ತೀರಿಸದೆ ಹೋಗುವುದು ಪಾಪ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹರಕೆ ಮಾಡದಿದ್ದರೆ ದೋಷವೇನೂ ಇರಲಿಲ್ಲ. ಹರಕೆ ಎಂಬುದು ಸ್ವಂತ ಇಷ್ಟದಂತೆ ಮಾಡುವ ಕಾರ್ಯ. ಯಾರೂ ಹರಕೆ ಮಾಡಬೇಕೆಂದು ಒತ್ತಾಯಿಸುವುದಿಲ್ಲ. ಆದರೆ ಒಮ್ಮೆ ದೇವರಿಗೆ ಹರಕೆ ಮಾಡಿಕೊಂಡರೆ ಅದನ್ನು ಖಂಡಿತವಾಗಿ ತೀರಿಸಲೇಬೇಕು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಧರ್ಮೋಪದೇಶಕಾಂಡ ಪುಸ್ತಕ 23ನೇ ಅಧ್ಯಾಯ 24 ಮತ್ತು 25ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಮತ್ತೊಬ್ಬನ ದ್ರಾಕ್ಷಿ ತೋಟದಲ್ಲಿ ನೀವು ಹೋಗುತ್ತಿರುವಾಗ ಇಷ್ಟಾನುಸಾರ ಹಣ್ಣುಗಳನ್ನು ತಿನ್ನಬಹುದೇ ಹೊರತು ಪಾತ್ರೆಯಲ್ಲಿ ತೆಗೆದುಕೊಂಡು ಹೋಗಬಾರದು. ಮತ್ತೊಬ್ಬನ ಪೈರಿನಲ್ಲಿ ಹೋಗುತ್ತಿರುವಾಗ ತೆನೆಗಳನ್ನು ಕೈಯಿಂದ ಮುರುಕೊಳ್ಳಬಹುದೇ ಹೊರತು ಆ ಪೈರಿಗೆ ಕುಡುಗೋಲು ಹಾಕಬಾರದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸುವಿನ ಶಿಷ್ಯರು ಇದೇ ಕಾರ್ಯ ಮಾಡಿದರೆಂದು ನಾವು ನೋಡುತ್ತೇವೆ. ಅವರು ಹಸಿದಿದ್ದರಿಂದ ತೆನೆಗಳನ್ನು ಮುರುಕೊಂಡು ತಿನ್ನುವುದಕ್ಕೆ ತೊಡಗಿದರು. ನಾವು ಧರ್ಮೋಪದೇಶಕಾಂಡದಲ್ಲಿ ನೋಡುವಂತೆ ಅದು ಕಾನೂನು ಬಾಹಿರ ಕಾರ್ಯವಲ್ಲ. ಬೇಸಾಯಗಾರರು ಈ ರೀತಿಯ ಕರುಣೆ ತೋರಿಸಬೇಕೆಂದು ದೇವರು ಹೇಳುತ್ತಾನೆ. ಪ್ರಿಯರೇ, ಇಲ್ಲಿಗೆ ನಾವು ಧರ್ಮೋಪದೇಶಕಾಂಡ ಪುಸ್ತಕದ 23ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸಿದ್ದೇವೆ. ಬನ್ನಿರಿ, ಮುಂದಕ್ಕೆ ನಾವು ನಮ್ಮ ಧ್ಯಾನದಲ್ಲಿ 24ನೇ ಅಧ್ಯಾಯವನ್ನು ಗಮನಿಸೋಣ. ಅದರ ಮುಖ್ಯ ಪ್ರಸ್ತಾಪ ವಿವಾಹ ವಿಚ್ಛೇದನ ಎಂಬುದಾಗಿದೆ. ಪ್ರಿಯರೇ, ವಿವಾಹ ವಿಚ್ಛೇದನದ ಕುರಿತಾದ ಮೋಶೆಯ ಧರ್ಮಶಾಸ್ತ್ರ ನಿಯಮಗಳೊಂದಿಗೆ
ಈ ಅಧ್ಯಾಯ ಪ್ರಾರಂಭವಾಗುತ್ತದೆ. ಉಳಿದ ಭಾಗದಲ್ಲಿ ಜನರೊಳಗಿನ ಪರಸ್ಪರ ಸಂಬಂಧದ ಕುರಿತಾಗಿ ಇದ್ದು, ಇಲ್ಲಿ ದಯೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ದೇವರು ಕರುಣಾಶಾಲಿಯೂ ಆದ್ದರಿಂದ ತನ್ನ ಜನರು ಪರಸ್ಪರ ದಯೆ ತೋರಿಸುವರಾಗಬೇಕೆಂದು ಆತನು ಬಯಸುತ್ತಾನೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 24ನೇ ಅಧ್ಯಾಯ ಮೊದಲಿನ 4 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಯಾವನಾದರೂ ತಾನು ಮದುವೆ ಮಾಡಿಕೊಂಡ ಸ್ತ್ರೀಯಲ್ಲಿ ಏನೋ ಅವಲಕ್ಷಣವನ್ನು ಕಂಡು ಅವಳಲ್ಲಿ ಸಂತೋಷಪಡದೆ ತ್ಯಾಗಪತ್ರವನ್ನು ಬರೆದುಕೊಟ್ಟು ಅವಳನ್ನು ಮನೆಯಿಂದ ಕಳುಹಿಸಿಬಿಟ್ಟಾಗ, ಅವಳು ಮತ್ತೊಬ್ಬನನ್ನು ಮದುವೆಯಾಗಿ ಅವನಿಂದಲೂ ತಿರಸ್ಕರಿಸಲ್ಪಟ್ಟು ತ್ಯಾಗಪತ್ರವನ್ನು ಹೊಂದಿ ಕಳುಹಿಸಲ್ಪಟ್ಟರೆ, ಅಥವಾ ಈ ಎರಡನೇ ಗಂಡನು ಸತ್ತರೆ, ಅವಳನ್ನು ಕಳುಹಿಸಿಕೊಟ್ಟ ಮೊದಲನೇ ಗಂಡನು ಅವಳನ್ನು ಪುನಃ ಪರಿಗ್ರಹಿಸಬಾರದು. ಅವಳು ಅಶುದ್ಧಳಾದವಳು. ಅವಳನ್ನು ಪುನಃ ಪರಿಗ್ರಹಿಸುವುದು ಯೆಹೋವನಿಗೆ ಹೇಯ ಕಾರ್ಯ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶಕ್ಕೆ ದೋಷ ಉಂಟಾಗುವಂತೆ ಅವಕಾಶ ಕೊಡಬಾರದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪುನರ್ವಿವಾಹವು ಈ ರೀತಿಯ ಷರತ್ತುಗೊಳಗಾಗಿದೆ ಎಂದು ನಾವು ಆಶ್ಚರ್ಯಪಡಬಹುದು. ಯಾಕಂದರೆ ಪತ್ನಿಯನ್ನು ಬದಲಾಯಿಸುವುದನ್ನು ದೇವರು ಮೆಚ್ಚುವುದಿಲ್ಲ. ಈ ರೀತಿಯ ಬದಲಾಯಿಸುವಿಕೆ ಎಂದಿಗೂ ಆಗಬಾರದು. ಪ್ರಿಯರೇ, ಇದು ಬಹು ಸುಲಭವಾದ ವಿಚ್ಛೇದನ ವಿಧಾನವಾಗಿ ಕಾಣುತ್ತದೆಲ್ಲವೇ? ಅದು ಬಹಳ ಸುಲಭವಾಗಿತ್ತು. ದೇವರದನ್ನು ಯಾಕೆ ಸಮ್ಮತಿಸಿದನು ಎಂಬುದಾಗಿ ನಾವು ಕೇಳಬಹುದು. ಪ್ರಿಯರೇ, ಕರ್ತನಾದ ಯೇಸುವಿಗೆ ಈ ಪ್ರಶ್ನೆ ಕೇಳಲ್ಪಟ್ಟಿತು. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 7ರಿಂದ 9 ವಚನಗಳಲ್ಲಿ ಅಲ್ಲಿ ಹೀಗೆ ಬರೆದದೆ: ಅವರು ಆತನನ್ನು, ಹಾಗಾದರೆ ತ್ಯಾಗಪತ್ರವನ್ನು ಕೊಟ್ಟು ಆಕೆಯನ್ನು ಬಿಟ್ಟು ಬಿಡಬಹುದೆಂದು ಮೋಶೆಯು ಯಾಕೆ ಆಜ್ಞೆ ಕೊಟ್ಟನು ಎಂದು ಕೇಳಲು, ಆತನು, ಮೋಶೆಯು ನಿಮ್ಮ ಮೊಂಡುತನವನ್ನು ನೋಡಿ ನಿಮ್ಮ ಹೆಂಡರನ್ನು ಬಿಟ್ಟು ಬಿಡುವುದಕ್ಕೆ ಅಪ್ಪಣೆ ಕೊಟ್ಟನು. ಆದರೆ ಆದಿಯಿಂದಲೇ ಹಾಗೆ ಇರಲಿಲ್ಲ. ಮತ್ತು ಆದರದ ಕಾರಣದಿಂದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಮತ್ತೊಬ್ಬಳನ್ನು ಮದುವೆ ಮಾಡಿಕೊಳ್ಳುವನು ವ್ಯಭಿಚಾರ ಮಾಡುವನಾಗುತ್ತಾನೆಂದು ನಿಮಗೆ ಹೇಳುತ್ತೇನೆ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮದುವೆಯ ಒಡಂಬಡಿಕೆ ತಪ್ಪಿ ನಡೆಯುವುದೊಂದೇ ವಿಚ್ಛೇದನಕ್ಕೆ ಕಾರಣವಾಗಿದೆ. ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ವಿಚ್ಛೇದನೆಗೆ ಕೊಡಲ್ಪಟ್ಟ ಇನ್ನೊಂದು ಕಾರಣವು ಚರ್ಚೆಗೊಳಗಾದ ವಿಚಾರವಾಗಿರುತ್ತದೆ. ಪ್ರಿಯರೇ, ಜನರ ಮೊಂಡತನದ ಕಾರಣಕ್ಕಾಗಿ ಮೋಶೆಯು ಈ ನಿಯಮವನ್ನು ತಂದನು ಎಂಬುದಾಗಿ ಯೇಸು ಹೇಳಿದ್ದಾನೆ. ದೇವರು ತನ್ನ ಒಪ್ಪಿಗೆಯ ಚಿತ್ತಕ್ಕನುಸಾರವಾಗಿ ಅನೇಕ ಸಂಗತಿಗಳನ್ನು ಸಮ್ಮತಿಸುತ್ತಾನೆ. ಪ್ರಿಯರೇ, ನಮ್ಮ ಹೃದಯದ ಕಾಠಿಣ್ಯದ ಕಾರಣದಿಂದಾಗಿ ಆತನು ಕೆಲವನ್ನು ಸಮ್ಮತಿಸುತ್ತಾನೆ. ವಿಚ್ಛೇದನದ ಅನೇಕ ಘಟನೆಗಳಲ್ಲಿ ಈಗಲೂ ಇದು ಸತ್ಯವಾದದ್ದಾಗಿರುತ್ತದೆ. ನಮ್ಮ ಕುಟುಂಬಗಳಲ್ಲಿಯೂ ಅನೇಕರ ವೈಯಕ್ತಿಕ ಜೀವಿತಗಳಲ್ಲಿಯೂ ಇದು ಸತ್ಯವಾಗಿದೆ. ದೇವರು ಕರುಣಾಮಯನಾಗಿದ್ದು ನಮಗೆ ಕೃಪೆ ತೋರಿಸುವನಾದ್ದರಿಂದ ಆತನ ನೇರ ಚಿತ್ತಕ್ಕೆ ಅನುಗುಣವಲ್ಲದ ಕೆಲವು ಸಂಗತಿಗಳನ್ನು ಕೂಡ ಸಮ್ಮತಿಸುವನಾಗಿದ್ದಾನೆ. ಆತನ ಈ ಸ್ವಭಾವವೇ ನಮ್ಮ ಕಡೆಗೆ ಆತನ ದಯೆಯನ್ನು ಚಾಚುವಂಥದ್ದಾಗಿದೆ. ಪ್ರಿಯರೇ, ಇದನ್ನು ಸರಿಯಾಗಿ ತಿಳುಕೊಂಡರೆ ಇತರನ್ನು ಟೀಕಿಸುವ ಅನೇಕರ ಬಾಯಿ ಮುಚ್ಚಿ ಹೋಗಬಹುದು. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. ಧರ್ಮೋಪದೇಶಕಾಂಡ ಪುಸ್ತಕ 24ನೇ ಅಧ್ಯಾಯ 5ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಹೊಸದಾಗಿ ಮದುವೆ ಮಾಡಿಕೊಂಡವನು ಸೈನ್ಯದವರೊಡನೆ ಯುದ್ಧಕ್ಕೆ ಹೋಗಬಾರದು. ಭಾರವಾದ ಯಾವ ಕೆಲಸವನ್ನೂ ಅವನಿಗೆ ನೇಮಿಸಬಾರದು. ಅವನು 1 ವರ್ಷದವರೆಗೂ ಬಿಡುವಾಗಿ ಮನೆಯಲ್ಲಿ ಇದ್ದುಕೊಂಡು ಪರಿಗ್ರಹಿಸಿದ ಹೆಂಡತಿಯೊಡನೆ ಸುಖವಾಗಿರಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯುದ್ಧದ ಕಾಲದಲ್ಲಿಯೂ ದೇವರು ಕುಟುಂಬವನ್ನು ಕಾಪಾಡುತ್ತಾನೆ. ವಿವಾಹ ಒಡಂಬಡಿಕೆಯ ಪಾವಿತ್ರತೆಯನ್ನು ಮಾನ್ಯ ಮಾಡುತ್ತಾನೆ. ದೇವರ ಆಲೋಚನೆಯನ್ನು ಗಮನಿಸಿರಿ. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. ಧರ್ಮೋಪದೇಶಕಾಂಡ ಪುಸ್ತಕ 24ನೇ ಅಧ್ಯಾಯ 7ನೇ ವಚನವನ್ನು. ಯಾವನಾದರೂ ಸ್ವದೇಶದವನಾದ ಇಸ್ರಾಯೇಲ್ಯನನ್ನು ಕದ್ದು ಅವನನ್ನು ದಾಸತ್ವದಲ್ಲಿ ನಡೆಸಿದ್ದಾಗಲಿ ಮಾರಿಬಿಟ್ಟದ್ದಾಗಲಿ ಕಂಡುಬಂದರೆ ಕದ್ದವನಿಗೆ ಮರಣಶಿಕ್ಷೆಯಾಗಬೇಕು. ಹೀಗೆ ಅಂಥ ದುಷ್ಟತ್ವವನ್ನು ನಿಮ್ಮ ಮಧ್ಯದಿಂದ ತೆಗೆದುಹಾಕಿ ಬಿಡಬೇಕು ಎಂಬುದಾಗಿ. ಪ್ರಿಯರೇ, ದೇವರು ಗುಲಾಮತ್ವವನ್ನು ಖಂಡಿಸುತ್ತಾನೆ, ಅದರಲ್ಲಿ ಸಂಶಯವೇ ಇಲ್ಲ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 24ನೇ ಅಧ್ಯಾಯ 20ನೇ ವಚನದಿಂದ 22ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಎಣ್ಣೆಯ ಮರಗಳ ರೆಂಬೆಗಳನ್ನು ಹೊಡೆದು ಕಾಯಿಗಳನ್ನು ಉದುರಿಸಿದ ಮೇಲೆ ಪುನಃ ಉದುರಿಸುವುದಕ್ಕೆ ಹೋಗಬಾರದು. ಮಿಕ್ಕ ಕಾಯಿಗಳು ಪರದೇಶಿ, ತಾಯಿ ತಂದೆ ಇಲ್ಲದವ, ವಿಧವೆ ಇಂಥವರಿಗೋಸ್ಕರ ಇರಲಿ. ನೀವೇ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದುದು ಜ್ಞಾಪಕದಲ್ಲಿರಬೇಕು. ಅದಕ್ಕಾಗಿಯೇ ಇದನ್ನು ನಿಮಗೆ ಆಜ್ಞಾಪಿಸಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಹಾಯಹೀನರ ಕುರಿತು ದೇವರು ಚಿಂತಿಸುತ್ತಾನೆ. ಅವರಿಗೋಸ್ಕರ ಒಳ್ಳೆಯ ಬಡತನ ನಿರ್ಮೂಲನಾ ಕಾರ್ಯಕ್ರಮವನ್ನು ಹಾಕುತ್ತಾನೆ ಮತ್ತು
ಅದು ಸಫಲವಾಯಿತೆಂಬುದೇ ಆಶ್ಚರ್ಯದ ಸಂಗತಿ. ಪ್ರಿಯರೇ, ರೂತಳ ಪುಸ್ತಕದ ಅಧ್ಯಯನದ ವೇಳೆ ಈ ಕುರಿತು ನಾವು ಹೆಚ್ಚಾಗಿ ನೋಡಲಿದ್ದೇವೆ. ಪ್ರಿಯರೇ, ಇಲ್ಲಿಗೆ ನಾವು ಧರ್ಮೋಪದೇಶಕಾಂಡ ಪುಸ್ತಕದ 24ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸುವಂತೆ ದೇವರು ಸಹಾಯ ಮಾಡಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕದ 25ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಅಪರಾಧಿಗೆ ಶಿಕ್ಷೆ, ವಿಧೇಯವರ ರಕ್ಷಣೆಯ ನಿಯಮ, ಅಮಲೇಕ್ಯರ ದಂಡನೆ ಎಂಬುದಾಗಿದೆ. ಪ್ರಿಯರೇ, ಈ ವಿಶಿಷ್ಟವಾದ ಅಧ್ಯಾಯದಲ್ಲಿ ಅಪರಾಧಿಗೆ ಶಿಕ್ಷೆ ವಿಧಿಸಿ ನಿರಾಪರಾಧಿಯನ್ನು ರಕ್ಷಿಸುವ ಹಾಗೂ ಸಹೋದರನ ವಂಶವನ್ನು ಕಾಯುವ ಕುರಿತಾದ ದೇವರ ಚಿಂತೆಯನ್ನು ಹೇಳಲಾಗಿದೆ. ಕೊನೆಯಲ್ಲಿ ಅಮಾಲೇಕ್ಯರನ್ನು ನಿಶ್ಶೇಷವಾಗಿ ಸಂಹರಿಸಬೇಕೆಂದು ಹೇಳಿಯದೆ. ಪ್ರಿಯರೇ, ವ್ಯಕ್ತಿಗಳ ನಡುವಣ ಸಂಬಂಧಗಳಿಂದ ಕೆಲವು ಅಪರಾಧಗಳುಂಟಾಗುತ್ತಿದ್ದವು. ನಾವು ಅವುಗಳನ್ನು ದುರ್ವರ್ತನೆಗಳೆಂದು ಕರೆಯುತ್ತೇವೆ. ಇವು ಗಂಭೀರ ಅಪರಾಧಗಳಾಗಿರುವುದಿಲ್ಲ, ಮರಣದಂಡನೆಗೆ ಯೋಗ್ಯವಾದದಲ್ಲ. ಆದರೂ ಅವುಗಳಿಗೆ ಶಿಕ್ಷೆ ಸಿಗಲೇಬೇಕು ಎಂಬುದಾಗಿ ದೇವರು ತಿಳಿಸುತ್ತಾನೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 25ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಇಬ್ಬರು ವ್ಯಾಜ್ಯವಾಡುತ್ತಾ ನ್ಯಾಯಾಧಿಪತಿಗಳ ಬಳಿಗೆ ಬಂದರೆ, ನ್ಯಾಯಾಧಿಪತಿಗಳು ತಪ್ಪಿಲ್ಲದವನನ್ನು ನಿರಪರಾಧಿ ಎಂದು, ತಪ್ಪುಳ್ಳವನನ್ನು ಅಪರಾಧಿ ಎಂದು ತೀರ್ಮಾನಿಸಬೇಕು. ಅಪರಾಧಿಗೆ ಪೆಟ್ಟಿನ ಶಿಕ್ಷೆ ತೀರ್ಮಾನವಾದರೆ ನ್ಯಾಯಾಧಿಪತಿಯು ಅವನನ್ನು ಮಲಗಿಸಿ ಅವನ ಅಪರಾಧಕ್ಕೆ ಅನುಸಾರವಾಗಿ ಪೆಟ್ಟುಗಳನ್ನು ತನ್ನ ಮುಂದೆಯೇ ಹೊಡಿಸಿ ಲೆಕ್ಕಿಸಬೇಕು. ಪೆಟ್ಟುಗಳ ಶಿಕ್ಷೆಯು 40ಕ್ಕಿಂತ ಹೆಚ್ಚಿರಬಾರದು. ಅಷ್ಟಕ್ಕಿಂತ ಮೀರಿ ನೀವು ಹೆಚ್ಚು ಪೆಟ್ಟುಗಳನ್ನು ಹೊಡಿಸಿದರೆ ನಿಮ್ಮ ಸ್ವದೇಶದವನು ನಿಮಗೆ ಕೇವಲ ನೀಚನಾಗಿ ಕಾಣಿಸಾನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, 40 ಪೆಟ್ಟುಗಳ ಮಿತಿಯು ಇರಬೇಕು. ಇಲ್ಲವಾದರೆ ಪೆಟ್ಟಿನಿಂದಾಗಿ ಆ ವ್ಯಕ್ತಿ ಸಾಯುವ ಗಂಡಾಂತರವಿರುತ್ತದೆ. 1ರಿಂದ 40 ಪೆಟ್ಟುಗಳ ಸಂಖ್ಯೆಯು ಅಪರಾಧದ ಗಂಭೀರತೆಗನುಗುಣವಾಗಿ ಇರುತ್ತಿತ್ತು. ಪ್ರಿಯರೇ, ಈ ರೀತಿಯ ಶಿಕ್ಷೆಯು ಈಗ ಪೂರ್ತಿ ಮರೆಯಾಗಿ ಹೋಗಿರುತ್ತದೆ. ಕೆಲವು ಪ್ರಸಿದ್ಧ ವಕೀಲರುಗಳು ಕೆಲವೊಮ್ಮೆ ಇದರ ಕುರಿತು ಚರ್ಚಿಸುತ್ತಾರೆ. ಈ ರೀತಿ ಬಹಿರಂಗವಾಗಿ ಚಡಿಯೇಟು ಹೊಡೆದರೆ ಅಪರಾಧಗಳ ಸಂಖ್ಯೆ ತುಂಬ ಕಡಿಮೆಯಾಗಬಹುದೆಂದು ಅವರ ಅಭಿಮತವಾಗಿದೆ. ಅಂದರೆ ಒಬ್ಬನು ಸಣ್ಣ ಅಪರಾಧ ಮಾಡಿದರೆ ಅವನನ್ನು ಸೆರೆಯಲ್ಲಿಡುವ ಬದಲು ಅವನನ್ನು ಬಹಿರಂಗವಾಗಿ ಹೊಡಿಸಬೇಕು. ದೇವರು ಈ ಕ್ರಮವನ್ನು ಒಳ್ಳೆಯದೆಂದು ಭಾವಿಸಿರಬೇಕು. ಇದು ಪರಿಣಾಮಕಾರಿಯಾಗಿತ್ತೋ ಎಂಬುದಕ್ಕೆ ಇಸ್ರಾಯೇಲ್ಯರಲ್ಲಿ ಅಪರಾಧಗಳ ಸಂಖ್ಯೆ ಕಡಿಮೆಯಾಗಿರುವುದೇ ಸಾಕ್ಷಿಯಾಗಿದೆ. ಬನ್ನಿರಿ ಪ್ರಿಯರೇ, ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ಎತ್ತಿನ ಬಾಯಿ ಕಟ್ಟಬಾರದು ಎಂಬ ವಿಷಯವನ್ನು ಧ್ಯಾನಿಸೋಣ. ನಮ್ಮ ಧ್ಯಾನದಲ್ಲಿ ಮುಂದುವರಿದು ಧರ್ಮೋಪದೇಶಕಾಂಡ ಪುಸ್ತಕ 25ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಕಣ ತುಳಿಯುವ ಎತ್ತಿನ ಬಾಯಿ ಕಟ್ಟಬಾರದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಎತ್ತಿನ ರಕ್ಷಣೆ ಮಾಡುವ ಒಳ್ಳೆಯ ವಿಧಾನ ಇಲ್ಲಿದೆ. ಒಬ್ಬನು ಒಮ್ಮೆ ಎತ್ತನ್ನು ಉಪಯೋಗಿಸಿ ಉಳುತ್ತಾ ಇದ್ದನು ಹಾಗೂ ಎತ್ತಿನ ಬಾಯಿ ಕಟ್ಟಿದ್ದನು. ದೇವರು ಹೇಳಿದ್ದನು, ಹಾಗೆ ಮಾಡಬೇಡ, ಎತ್ತು ನಿನಗೋಸ್ಕರ ದುಡಿಯುತ್ತಾ ಇದೆ, ನಿನ್ನ ಗದ್ದೆಯ ಕೆಲಸ ಮಾಡುತ್ತಿದೆ, ಆದ್ದರಿಂದ ಅದನ್ನು ತಿನ್ನಲು ಬಿಡು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ಧರ್ಮೋಪದೇಶಕಾಂಡದಲ್ಲಿನ ಇದೇ ಮಾತನ್ನು ಮುಂದೆ ಕೊರಿಂಥದ ಸಭೆಯವರಿಗೆ ಹೇಳುತ್ತಾನೆ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 9ನೇ ಅಧ್ಯಾಯ 9ರಿಂದ 11 ವಚನಗಳಲ್ಲಿ ಹೀಗೆ ನೋಡುತ್ತೇವೆ: ಕಣ ತುಳಿಯುವ ಎತ್ತಿನ ಬಾಯಿ ಕಟ್ಟಬಾರದೆಂದು ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದದೆ. ದೇವರು ಚಿಂತಿಸುವುದು ಎತ್ತುಗಳಿಗಾಗಿಯೋ ಅಥವಾ ನಮಗೋಸ್ಕರವಾಗಿಯೋ ಹೇಳುತ್ತಾನೋ? ಹೌದು, ನಮಗೋಸ್ಕರ ಬರೆದದೆ. ಉಳುವವನು ಬೆಳೆಯಲ್ಲಿ ತನಗೆ ಪಾಲು ದೊರಕುತ್ತದೆಂದು ಉಳುವುದು, ಒಕ್ಕುವವನು ತನಗೆ ಪಾಲು ದೊರಕುತ್ತದೆಂದು ಹೊಕ್ಕುವುದು ನ್ಯಾಯ. ನಾವು ನಿಮಗೋಸ್ಕರ ಆತ್ಮ ಸಂಬಂಧವಾದ ಬೀಜವನ್ನು ಬಿತ್ತಿದ ಮೇಲೆ ನಿಮ್ಮಿಂದ ಶರೀರ ಸಂಬಂಧವಾದ ಪೈರನ್ನು ಕೊಯ್ಯುವುದು ದೊಡ್ಡದೋ? ಪ್ರಿಯರೇ, ಪೌಲನು ಇದನ್ನು ಯಾವುದಕ್ಕೆ ಅನ್ವಯಿಸುತ್ತಾನೆ? ಪ್ರಸಂಗಿಗಳಿಗೆ. ಪ್ರಿಯರೇ, ಅದೇ ರೀತಿಯಾಗಿ ಕೊರಿಂಥದವರಿಗೆ ಬರೆದಂಥ 1ನೇ ಪತ್ರಿಕೆ 9ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುತ್ತೇವೆ. ಅದೇ ರೀತಿಯಾಗಿ ಕರ್ತನು ಸಹ ಸುವಾರ್ತೆಯನ್ನು ಸಾರುವವರು ಸುವಾರ್ತೆಯಿಂದಲೇ ಜೀವನ ಮಾಡಬೇಕೆಂದು ನೇಮಿಸಿದನು ಎಂಬುದಾಗಿ. ಪ್ರಿಯರೇ, ಆತ್ಮಿಕ ರೀತಿಯಲ್ಲಿ ನಿಮ್ಮ ಸೇವೆ ಮಾಡುವವನು ನಿಮಗೆ ಆತ್ಮಿಕ ಆಹಾರವನ್ನು ಉಣಬಡಿಸುತ್ತಾನೆ. ಅದಕ್ಕೆ ಬದಲಾಗಿ ನೀವು ಲೌಕಿಕ ಆಹಾರವನ್ನು ಅವರಿಗೆ ಕೊಡತಕ್ಕದ್ದು. ಪೌಲನು ಈ ವಚನವನ್ನು ಈ ರೀತಿಯಾಗಿ ಅನ್ವಯಿಸುತ್ತಾನೆ. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ ವಿಧವೆಯರ ಸಂರಕ್ಷಣೆಗೆ ನಿಯಮ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗ ಇನ್ನೊಂದು ಪ್ರಸ್ತಾಪಕ್ಕೆ ನಾವು ಬರುತ್ತಿದ್ದೇವೆ. ದೇವರು ಹಾಸ್ಯ ಪ್ರಜ್ಞೆ ಇಲ್ಲದವನಲ್ಲ. ಇಲ್ಲಿ ವಿಧವೆಯರ ಸಂರಕ್ಷಣೆಗಾಗಿ ನಿಯಮವನ್ನು ದೇವರು ತಿಳಿಸುತ್ತಿದ್ದಾನೆ.
ರೂತಳ ಪುಸ್ತಕದಲ್ಲಿ ನೋಡುವಂತೆ ಈ ನಿಯಮವು ಚೆನ್ನಾಗಿ ಕಾರ್ಯ ಮಾಡಿದೆ. ಆದರೆ ನನಗೆ ಅದು ಹಾಸ್ಯದ ರೀತಿ ಕಾಣುತ್ತದೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 25ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಅಣ್ಣ ತಮ್ಮಂದಿರು ಒಂದೇ ಕುಟುಂಬದಲ್ಲಿರುವಾಗ ಅಣ್ಣನು ಮಗನಿಲ್ಲದೆ ಸತ್ತರೆ ಅವನ ಹೆಂಡತಿ ಬೇರೆ ಪುರುಷನನ್ನು ಮದುವೆಯಾಗಬಾರದು. ಅವಳ ಮೈದುನ ಅವಳನ್ನು ಹೆಂಡತಿಯಾಗಿ ತೆಗೆದುಕೊಂಡು ಮೈದುನ ಧರ್ಮವನ್ನು ನೆರವೇರಿಸಬೇಕು. ಅವಳಲ್ಲಿ ಹುಟ್ಟುವ ಚೊಚ್ಚಲ ಮಗನು ಸತ್ತವನ ಮಗನೆಂದು ಎಣಿಸಲ್ಪಡಬೇಕು. ಹೀಗೆ ಆಗುವುದರಿಂದ ಸತ್ತವನ ಹೆಸರು ಇಸ್ರಾಯೇಲ್ಯರೊಳಗಿಂದ ನಾಶವಾಗಿ ಹೋಗುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಸ್ತ್ರೀತತ್ವವನ್ನು ಕಾಯುವುದನ್ನು ನೋಡುತ್ತೇವೆ. ಸ್ತ್ರೀಯರ ಹಕ್ಕುಗಳ ಕುರಿತಾಗಿ ನಾವು ತುಂಬ ಕೇಳುತ್ತೇವೆ. ಇಸ್ರಾಯೇಲ್ಯರಲ್ಲಿ ಹೆಚ್ಚಿನವರು ಕೃಷಿಕರಾಗಿದ್ದರು. ಅವರಿಗೆ ಭೂಮಿ ಇರುತ್ತಿತ್ತು. ಒಬ್ಬ ಮನುಷ್ಯನು ಸತ್ತಾಗ ಅವನು ತನ್ನ ಗೋಧಿ ಹೊಲವನ್ನು, ಪಶುಗಳನ್ನು, ಕುರಿಗಳನ್ನು ಬಿಟ್ಟು ಹೋಗುತ್ತಿದ್ದನು. ವಿಧವೆಯು ಈ ಎಲ್ಲವನ್ನು ನೋಡಿಕೊಳ್ಳಬೇಕಾಗುತ್ತಿತ್ತು. ಒಂದು ವೇಳೆ ಬೇರೆ ಕುಲದವನೊಬ್ಬನು ಇಲ್ಲದೆ ಅನ್ಯನೊಬ್ಬನು ಆಕೆಯನ್ನು ವಿವಾಹವಾದರೆ ಇದೆಲ್ಲವೂ ಅವನ ಪಾಲಿಗೆ ಹೋಗುತ್ತಿತ್ತು. ಇದು ಆಗಬಾರದ ಸಂಗತಿ. ಆಕೆಯು ಹೊರಗಿನವರನ್ನು ವಿವಾಹವಾಗಲು ಒಪ್ಪಿಗೆ ಇರಲಿಲ್ಲ. ಪ್ರಿಯರೇ, ಇಲ್ಲಿ ವಿಧವೆಗೆ ಗಂಡನನ್ನಾರಿಸುವ ಹಕ್ಕು ಇತ್ತು. ಆಕೆ ಹೋಗಿ ತನ್ನ ಗಂಡನ ಸಹೋದರರಲ್ಲಿ ಇಲ್ಲವೇ ಸಂಬಂಧಿ ಸಹೋದರರಲ್ಲಿ ಒಬ್ಬನನ್ನು ವಿವಾಹವಾಗಲು ಕೇಳಿಕೊಳ್ಳಬಹುದಿತ್ತು. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 25ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ತಮ್ಮನು ಅಣ್ಣನ ಹೆಂಡತಿಯನ್ನು ಪರಿಗ್ರಹಿಸಲೊಲ್ಲದೆ ಹೋದರೆ ಅವಳು ಚಾವಡಿಗೆ ಹೋಗಿ ಹಿರಿಯರಿಗೆ ತನ್ನ ಗಂಡನ ತಮ್ಮನು ತನ್ನ ಅಣ್ಣನ ಹೆಸರನ್ನು ಉಳಿಸಲೊಲ್ಲನು, ಮೈದುನ ಧರ್ಮವನ್ನು ನಡೆಸುವುದಿಲ್ಲ ಅನ್ನುತ್ತಾನೆ ಎಂದು ತಿಳಿಸಬೇಕು ಎಂಬುದಾಗಿ. ಪ್ರಿಯರೇ, ಸಹೋದರನಾಗಲಿ ಸಮೀಪ ಬಂಧುವಾಗಲಿ ಆಕೆಯನ್ನು ವಿವಾಹವಾಗಲು ಒಪ್ಪದಿದ್ದಲ್ಲಿ ಆಕೆ ವಿಚಾರವನ್ನು ನ್ಯಾಯಾಧಿಪತಿಗಳ ಬಳಿಗೆ ತರಬಹುದು. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. ಧರ್ಮೋಪದೇಶಕಾಂಡ ಪುಸ್ತಕ 25ನೇ ಅಧ್ಯಾಯ 8ರಿಂದ 10 ವಚನಗಳಲ್ಲಿ ಅಲ್ಲಿ ಹೀಗೆ ಬರೆದದೆ: ಆಗ ಆ ಊರಿನ ಹಿರಿಯರು ಅವನನ್ನು ಕರೆಯಿಸಿ ವಿಚಾರಿಸಿದಲ್ಲಿ ಅವನು ಅವರ ಮುಂದೆ ನಿಂತು, ಈಕೆಯನ್ನು ಪರಿಗ್ರಹಿಸುವುದಕ್ಕೆ ನನಗಿಷ್ಟವಿಲ್ಲ ಎಂದು ಹೇಳುವ ಪಕ್ಷಕ್ಕೆ ಅವನ ಅತ್ತಿಗೆ ಹಿರಿಯರ ಎದುರಿನಲ್ಲಿ ಅವನ ಕೆರವನ್ನು ಅವನ ಕಾಲಿನಿಂದ ತೆಗೆದುಬಿಟ್ಟು ಅವನ ಮುಖದ ಮೇಲೆ ಉಗುಳಿ, ಅಣ್ಣನಿಗೋಸ್ಕರ ಸಂತಾನವನ್ನು ಹುಟ್ಟಿಸಲಲ್ಲದವರೆಲ್ಲರಿಗೂ ಇಂಥ ಅವಮಾನವಾಗಲಿ ಎಂದು ಹೇಳಬೇಕು. ಆ ಮನುಷ್ಯನ ಮನೆಯವರಿಗೆ ಕೆರವನ್ನು ಬಿಚ್ಚಿಸಿಕೊಂಡವನ ಮನೆಯವರು ಎಂದು ಹೆಸರುಂಟಾಗುವುದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆ ಮನುಷ್ಯನು ಆಕೆಯನ್ನು ವಿವಾಹವಾಗಲು ನಿರಾಕರಿಸಿದ್ದಲ್ಲಿ ಆಕೆ ಈ ವಿಚಾರವನ್ನು ನ್ಯಾಯಸ್ಥಾನಕ್ಕೆ ಕೊಂಡೊಯ್ಯಬಹುದಾಗಿತ್ತು. ಆಗಿನ ನ್ಯಾಯಸ್ಥಾನವು ಊರ ಬಾಗಿಲಲ್ಲಿರುತ್ತಿತ್ತು. ಅಲ್ಲಿನ ಹಿರಿಯರಿಗೆ ಆಕೆ ನಡೆದದನ್ನು ತಿಳಿಸತಕ್ಕದು. ಆಗಲೂ ಅವನು ಆ ವಿಧವೆಯನ್ನು ವಿವಾಹವಾಗಲು ಒಪ್ಪದಿದ್ದಲ್ಲಿ ಅದಕ್ಕೆ ತಕ್ಕ ದಂಡನೆ ಇರುತ್ತದೆ. ಧರ್ಮಶಾಸ್ತ್ರದ ಪ್ರಕಾರ ನಡೆಯದೆ ಹೋದದಕ್ಕೆ ಅವನು ಅವಮಾನಿಸಲ್ಪಡುತ್ತಾನೆ. ಅವನು ತನ್ನ ಅಣ್ಣನಿಗೆ ಯೋಗ್ಯನಾಗಿ ನಡೆದುಕೊಂಡಿಲ್ಲವೆಂದು, ತನ್ನ ಕುಟುಂಬ, ಕುಲ, ಜನಾಂಗ ಹಾಗೂ ದೇವರಿಗೆ ತಕ್ಕಂತೆ ನಡೆದುಕೊಂಡಿಲ್ಲವೆಂದು ಗೊತ್ತಾಗುತ್ತದೆ. ಕರ್ತನಲ್ಲಿ ಪ್ರಿಯರೇ, ದೇವರು ವಿಧವೆಯ ಹಕ್ಕುಗಳನ್ನು ಅದ್ಭುತವಾದ ರೀತಿಯಲ್ಲಿ ಸಂರಕ್ಷಿಸಿದ್ದನ್ನು ಇಲ್ಲಿ ನಾವು ಕಾಣುತ್ತೇವೆ. ರೂತಳ ಪುಸ್ತಕದಲ್ಲಿ ಈ ನಿಯಮವು ಸರಿಯಾಗಿ ಉಪಯೋಗವಾದದ್ದನ್ನು ನಾವು ನೋಡುತ್ತೇವೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದಕ್ಕೆ ನಾವು ನೋಡುವಾಗ ಇಸ್ರಾಯೇಲಿನ ಕುಟುಂಬದ ಮೇಲೆ ಇದರ ಪರಿಣಾಮವೇನಾಗಬಹುದೆಂದು ಯೋಚಿಸಿದ್ದೇವೆಯೋ? ಎಫ್ರಾಯಿಮ್ ಗೋತ್ರದಲ್ಲಿ 4 ಮಂದಿ ಸಹೋದರರಿದ್ದರೆಂದು ಭಾವಿಸೋಣ. ಆ ಕುಟುಂಬದ ಹಿರಿಯನು ಪ್ರತಿ ರಾತ್ರಿ ಹೊಲ ಕಾಯುವುದಕ್ಕೆ ಹೋದವನು ಬೆಳಿಗ್ಗೆ ಬಹು ಉಲ್ಲಾಸದಿಂದ ಬರುತ್ತಿದ್ದನು. ಇದರಿಂದ ಸಂಶಯಗೊಂಡ ಮನೆಯಲ್ಲಿನ ಇತರರು ಅವನನ್ನು ವಿಚಾರಿಸಲಾಗಿ ಅವನು ಊರ ಹೊರಗಿನ ಒಬ್ಬ ಅನ್ಯ ಸ್ತ್ರೀಯೊಂದಿಗೆ ಸಂಬಂಧವನ್ನಿಟ್ಟುಕೊಂಡಿದ್ದಾನೆಂದು ತಿಳಿದುಬರುತ್ತದೆ. ಅವನು ಆಕೆಯನ್ನು ವಿವಾಹವಾಗಲಿದ್ದಾನೆಂದು ತಿಳಿಯುತ್ತದೆ. ಆಗ ಅವರೆಲ್ಲರೂ ಒಟ್ಟಾಗಿ ಅವನಿಗೆ, ನೀನು ಬೇಗದಲ್ಲಿ ನಿನ್ನ ಮಾನಸಿಕ ಸ್ವಸ್ಥತೆಯ ಕುರಿತು ಎಚ್ಚರವಾಗುವುದೊಳ್ಳೆಯದು. ನೀನು ಆಕೆಯನ್ನು ಮದುವೆಯಾಗುವ ಮೊದಲು ನೀನು ದೈಹಿಕವಾಗಿ ಸರಿಯಾಗಿದ್ದೀಯೆಂಬುದನ್ನು ಖಚಿತಪಡಿಸಿಕೋ. ಯಾಕಂದರೆ ಮುಂದೆ ತೊಂದರೆ ಬಂದರೆ ನಾವಾರೂ ಆಕೆಯನ್ನು ಸ್ವೀಕರಿಸಲಾರೆವು ಎಂದು ಹೇಳುತ್ತಾರೆ. ಪ್ರಿಯರೇ, ಅವರು ನಿಜವಾಗಿಯೂ ಮಾಡಬೇಕಾದದನ್ನು ಮಾಡುವವರಾಗಿದ್ದಾರೆ. ವಿವಾಹವಾಗುವಂಥದ್ದು ಇಡೀ ಕುಟುಂಬದ ವ್ಯವಹಾರವಾಗಿರುತ್ತದೆ. ದೇವರು ಕುಟುಂಬವನ್ನು ಒಟ್ಟಾಗಿರಿಸಲಿಕ್ಕೂ ವಿಧವೆಯರ ಹಕ್ಕನ್ನು ರಕ್ಷಿಸಲಿಕ್ಕೂ ಮಾಡಿರುವ ಅದ್ಭುತವಾದ ಏರ್ಪಾಡು ಇದಾಗಿರುತ್ತದೆ. ಈ ರೀತಿಯಾಗಿ ಭೂಮಿಯು ಆ ಕುಲದೊಳಗೆ ಉಳಿಯುತ್ತದೆ. ಇದೊಂದು ಒಳ್ಳೆಯ ನಿಯಮವಾಗಿದೆ. ದೇವರಿಗೆ ಮಹಿಮೆಯಾಗಲಿ. ಪ್ರಿಯರೇ,
ಮುಂದಿನ ಕೆಲವು ವಚನಗಳಲ್ಲಿ ಜನರು ಒಟ್ಟಾಗಿ ಜೀವಿಸುವಾಗ ಪರಸ್ಪರ ಪ್ರಾಮಾಣಿಕತೆಯಿಂದ ನಡೆದುಕೊಳ್ಳಬೇಕೆಂದು ಹೇಳುತ್ತದೆ. ತೂಕ ಅಳತೆಗಳಲ್ಲಿ ಮೋಸ ಮಾಡದೆ ತಮ್ಮ ವ್ಯವಹಾರಗಳಲ್ಲಿ ಪ್ರಾಮಾಣಿಕರಾಗಿರಬೇಕೆಂದು ತಿಳಿಸುತ್ತದೆ. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ ಅಮಲೇಕ್ಯರ ದಂಡನೆ ಎಂಬುದಾಗಿ. ಪ್ರಿಯರೇ, ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಹೊರಬಂದಾಗ ಅಮಲೇಕ್ಯರು ಅವರೊಡನೆ ಹೇಗೆ ನಡೆದುಕೊಂಡರೆಂಬುದನ್ನು ವಿಮೋಚನೆಕಾಂಡ ಪುಸ್ತಕ 17ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ಅವರು ಕೊಳ್ಳೆ ಹೊಡೆಯುವ ಸಂಚಾರಿ ಜನಾಂಗವಾಗಿದ್ದರು. ಬನ್ನಿರಿ, ನಮ್ಮ ಕಾರ್ಯಕ್ರಮದ ಕೊನೆಯಲ್ಲಿ ಧರ್ಮೋಪದೇಶಕಾಂಡ ಪುಸ್ತಕದ 25ನೇ ಅಧ್ಯಾಯ 17ನೇ ವಚನದಿಂದ 19ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ನೀವು ಐಗುಪ್ತ ದೇಶದಿಂದ ಬರುವಾಗ ದಾರಿಯಲ್ಲಿ ಅಮಲೇಕ್ಯರು ನಿಮ್ಮನ್ನು ಎದುರಿಸಿದ್ದನ್ನು ಜ್ಞಾಪಿಸಿಕೊಳ್ಳಿರಿ. ಅವರು ದೇವರಲ್ಲಿ ಸ್ವಲ್ಪವೂ ಭಯಭಕ್ತಿ ಇಲ್ಲದವರಾಗಿ ನೀವು ದಣಿದು ಬಳಲಿ ಇದ್ದಾಗ ನಿಮ್ಮವರಲ್ಲಿ ಹಿಂದೆ ಬಿದ್ದ ಬಲಹೀನರನ್ನು ಸಂಹಾರ ಮಾಡಿದರಲ್ಲ. ಆದ ಕಾರಣ ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶದಲ್ಲಿ ನಿಮ್ಮನ್ನು ಸೇರಿಸಿ ಸುತ್ತಲೂ ಯಾವ ಶತ್ರುಗಳೂ ಇಲ್ಲದಂತೆ ಮಾಡಿದಾಗ ಭೂಮಿಯ ಮೇಲೆ ಅಮಲೇಕ್ಯರ ಹೆಸರೇ ಉಳಿಯದಂತೆ ನೀವು ಮಾಡಬೇಕು, ಇದನ್ನು ಮರೆಯಬಾರದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಸ್ರಾಯೇಲ್ಯರು ರೆಫೇದಿಮಿನಲ್ಲಿ ಅನಗತ್ಯವಾಗಿ ಅಮಲೇಕ್ಯರಿಂದ ತೊಂದರೆಯನ್ನು ಅನುಭವಿಸಿದರು. ಮೋಶೆ ಬೆಟ್ಟದ ತುದಿಯಲ್ಲಿದ್ದು ಆರೋನ ಹೂರರು ಅವನ ಕೈಗಳನ್ನು ಆಧರಿಸಿದ ಸಂದರ್ಭ ಇದಾಗಿತ್ತು. ಮೋಶೆಯ ಕೈ ಮೇಲಿದ್ದಾಗ ಯೆಹೋಶುವನು ಇಸ್ರಾಯೇಲ್ಯರು ಗೆಲ್ಲುತ್ತಿದ್ದರು. ಅವನ ಕೈಗಳು ಕೆಳಗಿಳಿದಾಗ ಅವರು ಸೋಲುತ್ತಿದ್ದರು. ಕೊನೆಗೆ ಅವರಿಗೆ ಅಮಲೇಕ್ಯರ ಮೇಲೆ ಜಯವುಂಟಾಯಿತು. ಈ ಸಮಯದಲ್ಲಿ ದೇವರೊಂದು ವಿಶೇಷವಾದ ಸಂಗತಿಯನ್ನು ನುಡಿದನು. ಅದೇನೆಂದರೆ, ಭೂಮಿಯ ಮೇಲೆ ಅಮಲೇಕ್ಯರ ಹೆಸರೇ ಇಲ್ಲದಂತೆ ಮಾಡುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾನು ಮೊದಲು ತಿಳಿಸಿದಂತೆ ಅಮಲೇಕ್ಯರು ಮಾಂಸಭಾವದ ಸಂಕೇತವಾಗಿದ್ದಾರೆ. ಇದು ಆದಾಮನಿಂದ ನಾವು ಪಡಕೊಂಡ ಬಿದ್ದು ಹೋದ ಸ್ವಭಾವವಾಗಿದೆ. ಈ ಹಳೆಯ ಸ್ವಭಾವವನ್ನು ನಾವು ತ್ಯಜಿಸಿ ಬಿಡಬೇಕೆಂಬುದು ದೇವರ ಇಚ್ಛೆಯಾಗಿದೆ. ಇದರೊಂದಿಗೆ ನಾವು ಪರಲೋಕಕ್ಕೆ ಪ್ರವೇಶಿಸುವುದು ಅಸಾಧ್ಯ. ಪ್ರಿಯರೇ, ನಮ್ಮಲ್ಲಿರುವ ಈ ಹಳೆಯ ಸ್ವಭಾವವು ಎಂದಿಗೂ ದೇವರಿಗೆ ವಿಧೇಯವಾಗುವುದಿಲ್ಲ. ರೋಮಾಪುರದಕ್ಕೆ ಬರೆದ ಪತ್ರಿಕೆಯನ್ನು ಧ್ಯಾನಿಸುವಾಗ ನಾವು ಈ ಕುರಿತು ವಿವರವಾಗಿ ತಿಳಿಯಲಿದ್ದೇವೆ. ಅಮಲೇಕ್ಯರು ಈ ಮಾಂಸಭಾವದ ಸಂಕೇತವಾಗಿದ್ದಾರೆ. ನಾವು ಈ ಜೀವಿತದಲ್ಲಿರುವವರೆಗೆ ಈ ಮಾಂಸಭಾವ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ವಿಮೋಚನೆಕಾಂಡ 17ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನ ಸಿಂಹಾಸನದ ಆಣೆ, ಅಮಲೇಕ್ಯರ ಮೇಲೆ ಯೆಹೋವನಿಗೆ ತಲತಲಾಂತರಕ್ಕೂ ಯುದ್ಧವಿರುವುದು ಎಂಬುದಾಗಿ. ಪ್ರಿಯರೇ, 23ನೇ ಅಧ್ಯಾಯದಲ್ಲಿ ನಾವು ಈ ಶರೀರವನ್ನು ಹಾಗೆ ಮಾಡಲಾಗುವುದಿಲ್ಲವೆಂದು ತಿಳಿದುಕೊಂಡೆವು. ನಾವು ತಪಸ್ಸಿನಿಂದಾಗಲಿ ದೇಹದಂಡನೆಯಿಂದಾಗಲಿ ಭಕ್ತಿವಂತರಾಗಿರುವುದರಿಂದಾಗಲಿ ಶರೀರಭಾವವನ್ನು ಜಯಿಸಲು ಸಾಧ್ಯವಿಲ್ಲ. ಅದರಿಂದೇನೂ ಪ್ರಯೋಜನವಾಗಲಾರದು. ಆದರೆ ಈ ಕುರಿತು ನಮ್ಮಲ್ಲಿ ಸತತವಾಗಿ ಒಂದು ಹೋರಾಟ ನಡೆಯುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ಹೀಗೆ ಹೇಳುತ್ತದೆ: ಯಾಕೆಂದರೆ ಶರೀರಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹೋರಾಡುವುದರಿಂದ ಶರೀರಭಾವವನ್ನು ಜಯಿಸುವುದಕ್ಕಾಗದು. ಅದಕ್ಕಿರುವ ಒಂದೇ ಮಾರ್ಗವೆಂದರೆ ದೇವರಾತ್ಮನಿಗೆ ನಮ್ಮನ್ನು ವಶಪಡಿಸುವುದೇ ಆಗಿದೆ. ದೇವರಾತ್ಮನು ಮಾತ್ರವೇ ನಮ್ಮ ಜೀವಿತಗಳಲ್ಲಿ ಆತ್ಮನ ಫಲಗಳನ್ನು ಹೊರಡಿಸಬಲ್ಲನು. ಆಕಾಶದ ಕೆಳಗೆ ಅಮಲೇಕ್ಯರ ಹೆಸರೇ ಇಲ್ಲದಂತೆ ಮಾಡುವೆನೆಂದು ದೇವರು ಹೇಳಿದನು. ಇದೇ ರೀತಿ ನಮ್ಮ ಶರೀರ ಭಾವವನ್ನು ಸಹ ಒಂದು ದಿನ ಇಲ್ಲದಂತೆ ಮಾಡುವನು. ಅದಕ್ಕಾಗಿ ನಾನು ಆತನನ್ನು ಸ್ತುತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಕೂಡ ನಾವು ಶರೀರ ಭಾವವನ್ನು ದೇವರಾತ್ಮನ ಮೂಲಕ ಜಯಿಸಿದವರಾಗಿ ನಿಜವಾದ ದೇವ ಭಯಭಕ್ತಿಯ ಜೀವಿತವನ್ನು ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ನಾವು ಅನೀತಿಯ ಅನ್ಯಾಯದ ಸಂಪಾದನೆಯ ಕಾಣಿಕೆಯನ್ನು ದೇವರು ಮೆಚ್ಚಲಾರನು. ಇಸ್ರಾಯೇಲರು ಅಸಹ್ಯ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬಾರದು. ದೇವರು ವಿವಾಹದ ಒಡಂಬಡಿಕೆಯ ಪವಿತ್ರತೆಯನ್ನು ಮಾನ್ಯ ಮಾಡುತ್ತಾನೆ. ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾದದ್ದು ಎಂಬ ಸತ್ಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಆದುದರಿಂದ ನಂಬಿಕೆಯ ನಮ್ಮ ಜೀವಿತದಲ್ಲಿ ದೇವರಾತ್ಮನು ಬಲದಿಂದ ಶರೀರ ಭಾವದ ಅಭಿಲಾಷೆಗಳನ್ನು ಜಯಿಸಿದವರಾಗಿ ಜೀವಿಸೋಣ. ಬನ್ನಿರಿ, ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ.
ಪರಿಶುದ್ಧನು 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 ಆಗಿರುವ ನಮ್ಮ ಪ್ರಿಯ ಪರಲೋಕದಿರುವ ತಂದೆಯ ದೇವರೇ, ನೀನು ಪರಿಶುದ್ಧನಾಗಿರುವುದರಿಂದ ನಾವು ಪರಿಶುದ್ಧರಾಗಿರಬೇಕು ಎಂಬುದಾಗಿ ನೀನು ಬಯಸುವಂಥ ದೇವರು. ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ನಮ್ಮ ಎಲ್ಲ ಪ್ರಿಯ ಬಾಂಧವರಿಗಾಗಿ ಸ್ತೋತ್ರ. ಅವರೊಬ್ಬೊಬ್ಬರನ್ನು ಆಶೀರ್ವದಿಸು. ಪವಿತ್ರತೆಯ ಜೀವಿತದಲ್ಲಿ ಸಾಗಿಸಲು ಅವರಿಗೆ ಸಹಾಯ ಮಾಡಬೇಕೆಂದು ಸಹ ಪ್ರಾರ್ಥಿಸ್ತೇವೆ. ಅವರ ಸಮಸ್ಯೆಗಳು ಏನೇ ಇದ್ದರೂ ಯೇಸು ಕ್ರಿಸ್ತನ ನಾಮದಲ್ಲಿ ಅವರಿಗೆ ಪರಿಹಾರವನ್ನು ಕೊಟ್ಟು ಶಾಂತಿ, ಸಮಾಧಾನ, ಸಂತೋಷವನ್ನು ಕೊಟ್ಟು ಆಶೀರ್ವದಿಸಬೇಕೆಂದು ನಜರೇತಿನ ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಸತ್ಯವೇದ ಅಧ್ಯಯನದ ಮೂಲಕ ಆಶೀರ್ವದಿಸಲ್ಪಟ್ಟಿದ್ದೀರಿ ಅಲ್ವಾ? ನಿಮ್ಮ ಪ್ರಾರ್ಥನಾ ಮನವಿಗಳನ್ನು, ಸಲಹೆಗಳನ್ನು ಈಗ ನಾವು ತಿಳಿಸುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿರಿ. ವಂದನೆಗಳು.